ಬಡತನ ಅನಾರೋಗ್ಯವನ್ನ ಲೆಕ್ಕಿಸದೆ 563 ಅಂಕ ಗಳಿಸಿದ ಎಚ್ಎಂ ಚಂದನ. ಬಾಗೇಪಲ್ಲಿ ಕಸಬಾ ಹೋಬಳಿಯ ಹೊಸಹುಡ್ಯ ಗ್ರಾಮದ ಹುಡುಗಿ ಅನಾರೋಗ್ಯ ನಡುವೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಕ್ಕೆ 563 ಅಂಕ ಗಳಿಸಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗಂಟವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹುಡುಗಿ ಮನೆಗೆ ಹೋಗಿ ಶಾಲು ಹೊದಿಸಿ ಫಲಪುಷ್ಪದೊಂದಿಗೆ ಆತ್ಮೀಯ ಸನ್ಮಾನ ಮಾಡಿ ವಿದ್ಯಾರ್ಥಿನಿ ಸಾಧನೆಯನ್ನ ಶ್ಲಾಘಿಸಿ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದ್ದಾರೆ. ಮನಸ್ಸಿನ ಸಂಕಲ್ಪದ ಮುಂದೆ ಬಡತನ ಹಾಗೂ ಅನಾರೋಗ್ಯ ದೊಡ್ಡದಲ್ಲ ಎನ್ನುವುದಕ್ಕೆ ಎಚ್ಎಂ ಚಂದನ ಮತ್ತು ಅವಳ ಪೋಷಕರ ಛಲವೇ ಎಲ್ಲರಿಗೂ ಮಾದರಿ. ಬಡತನ ಹಾಗೂ ಅನಾರೋಗ್ಯ ಹುಡುಗಿ ಸಾಧನೆಗೆ ಮಾತ್ರ ತಾನೇನೂ ಕಮ್ಮಿ ಇಲ್ಲ ಎಂಬುದನ್ನ ಸಾಬೀತು ಮಾಡಿದ್ದಾಳೆ. ಈ ಸಾಧನೆಗೆ ಶಾಲೆಯನ್ನ ದತ್ತು ಪಡೆದು ಪ್ರತಿದಿನ ಸಂಜೆ ವೇಳೆಯಲ್ಲಿ ಮಕ್ಕಳಿಗೆ ಹಸಿವಿನಿಂದ ಅಭ್ಯಾಸ ಮಾಡಬಾರದೆಂದು ಪ್ರತಿಷ್ಠಿತ ಹೋಟೆಲ್ನಿಂದ ಉಪಹಾರ ಹಾಗೂ ನಮ್ಮ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ್ದ ಸಮಾಜ ಸೇವಕ ಎಚ್ಎಸ್ ನರೇಂದ್ರ ಅವರಿಗೆ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅಭಿನಂದನೆಗಳು ಚಂದನ, ನಿನ್ನ ಭವಿಷ್ಯ ಉಜ್ವಲವಾಗಲಿ. ನಿನ್ನ ಹೆತ್ತವರಿಗೆ ಹುಟ್ಟೂರಿಗೆ ಇನ್ನಷ್ಟು ಒಳ್ಳೆಯ ಹೆಸರು ತರಲು ದೇವರು ನಿನಗೆ ಶಕ್ತಿ ಕೊಡಲಿ ಎಂದು ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಹಾಗೂ ಶಿಕ್ಷಕರಾದ ಕೆಬಿ ಆಂಜನೇಯ ರೆಡ್ಡಿ, ಸಿ ನಾರಾಯಣಸ್ವಾಮಿ, ಜಿವಿ ಚಂದ್ರಶೇಖರ ಹಾಗೂ ಸಿಬ್ಬಂದಿ ಸಿ ರಾಮಚಂದ್ರ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ನಿಮ್ಮ ಸಾಧನೆ ಗುರುತಿಸ್ಬಿಟ್ಟು ಎಲ್ಲ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಬಂದು ಇಲ್ಲಿ ನಿಮಗೆ ಸನ್ಮಾನ ಮಾಡ್ತಾ ಇದ್ರೆ ನೀವು ಯಾವ ರೀತಿ ಅನಿಸುತ್ತೆ? ನಿಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಆಪರ್ಚುನಿಟಿ ಯಾರಿಗೂ ಸಿಗಲ್ಲ, ನಮಗೆ ಮಾತ್ರ ಸಿಗುತ್ತೆ. ಇದಕ್ಕೆ ನಾವು ಜನ್ಮ ಧನ್ಯ ಮಾಡ್ಕೋಬೇಕಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಶಿಕ್ಷಕರು ಮತ್ತು ನನ್ನ ಪೋಷಕರು ಈ ಸಾಧನೆಗೆ ಕಾರಣ ಮತ್ತು ನಮ್ಮ ಸ್ನೇಹಿತರು ಕೂಡ ಕಾರಣ. ಹೆಚ್ಚು ಅಂಕಗಳನ್ನು ಪಡಿಬೇಕಾದ್ರೆ ಯಾವ ರೀತಿ ಅಭ್ಯಾಸ ಮಾಡ್ತಾ ಇದ್ದೆ? ನಾನು ಪಾಠ ಮಾಡೋವಾಗೆ ಅರ್ಥ ಮಾಡಿಕೊಂಡು ಕೀ ಪಾಯಿಂಟ್ಸ್ ತಗೊಂಡು ಅದನ್ನು ಹೆಚ್ಚಾಗಿ ಓದ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ಮತ್ತು ಬೆಳಗ್ಗೆ ಹೊತ್ತು ಸಹ ಓದ್ಕೊಂಡು ಚೆನ್ನಾಗಿ, ಮತ್ತು ನೈಟ್ ಜಾಸ್ತಿ ಓದ್ಕೊತಿದ್ದೆ. ಬೆಳಗ್ಗೆ ಜಾಸ್ತಿ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬೆಳಗ್ಗೆ ಸ್ವಲ್ಪ 5 ಗಂಟೆಗೆ ಮಾತ್ರ ಎದ್ದೇಳ್ಬಿಟ್ಟು ಓದ್ಕೊತಾ ಇದ್ದೆ. ಫ್ಯೂಚರ್ನಲ್ಲಿ ಏನಾಗಬೇಕಂತ ಬಯಕೆ ಇದೆ? ನಾನು ಡಾಕ್ಟ್ರ್ ಯಾಕೆ ಬೇಕು? ಯಾಕೆಂದರೆ ನನಗೆ ಸೈನ್ಸ್ ತುಂಬ ಇಷ್ಟ. ಬಡವರು ಇರ್ತಾರಲ್ಲ ಅವರಿಗೆ ಫ್ರೀಯಾಗಿ ನಾನು ಇದು ಸೇವೆ ಮಾಡಬೇಕಂತ ನಾನು ಡಾಕ್ಟರ್ ಆಗಬೇಕು. ಓಕೆ, ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಶಾಲೆ ತಾಲೂಕಿನಲ್ಲೇ ಟಾಪರ್ ಆಗಿದೆ, ಇದಕ್ಕೆ ಯಾವ ರೀತಿಯಾಗಿ ಹೇಳ್ತೀನಿ? ಆತ್ಮೀಯ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಇದು ಚಂದನಾ ಮನೆಗೆ ಬಂದಿರೋದು ತುಂಬ ನನಗೆ ಹಬ್ಬದ ವಾತಾವರಣ ಉಂಟಾಗಿದೆ. ಮಗು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಕಣ್ಣಲ್ಲಿ ಒಮ್ಮೆಲೆ ನನಗೆ ಆನಂದ ಬಾಷ್ಪ ಬಂತು. ಈ ಒಂದು ಸಾಧನೆಗೆ ನಮ್ಮ ಶಾಲೆ ಇಷ್ಟೊಂದು ಫಲಿತಾಂಶ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಎಲ್ಲ ಟೀಮ್ ವರ್ಕ್. ಎಲ್ಲ ಶಿಕ್ಷಕರುಗಳು ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ಮಕ್ಕಳು ಅಷ್ಟೇ, ಮಕ್ಕಳಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಇರಲಿಲ್ಲ, ಓದೋದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಆದರೆ ಮೋಟಿವೇಶನ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅನಿಸುತ್ತೆ ನನಗೆ. ಆಮೇಲೆ ಎಲ್ಲ ಶಿಕ್ಷಕರು ಅವರ ಒಂದು ಬೋಧನಾ ವಿಧಾನ ಮತ್ತು ಅವ್ರು ತೆಗೆದುಕೊಂಡಿರುವಂತಹ ಒಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದ್ವು. ಮಕ್ಕಳು ತುಂಬ ಹೆದರ್ತಾ ಇದ್ರು. ನನಗೆ GRS ಮೇಡಮ್ ಅಂತಂದರೆ ತುಂಬ ಹೆದರ್ತಾ ಇದ್ರು. ಏನಂದರೆ ನನ್ನ ಪುಣ್ಯ ನಾನು ಕಾಣಿಸಿದೀನಿ ಅಂತಂದರೆ ಮಕ್ಕಳು ಒಂಥರ ಭಯದ ವಾತಾವರಣದಲ್ಲಿ ಇರೋರು. ಹಾಗೇನೇ ಎಲ್ಲ ರೀತಿಯಲ್ಲೂ ಅವರು ಓದುವುದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ತುಂಬ ಚೆನ್ನಾಗಿ ಆಸಕ್ತಿಯಿಂದ ಓದಿದ್ರು. ಹೇಳಬೇಕು ಅಂತಂದರೆ ತಾಲೂಕಲ್ಲಿ ಈ ರೀತಿ ಸಾಧನೆ ಮಾಡಲಿಕ್ಕೆ ನಮ್ಮೆಲ್ಲ ಶಿಕ್ಷಕರು, ನಮ್ಮ ಸಿಬ್ಬಂದಿ ವರ್ಗ, ಮತ್ತು ನಮ್ಮ ರಾಮಚಂದ್ರ, ನಮ್ಮ ಕ್ಲರ್ಕ್ ಅವರು, ಮತ್ತು ಇದಕ್ಕೆ ಹೆಚ್ಚು ಒಂದು ಸಹಕಾರ ಕೊಟ್ಟಂತಹ ಶ್ರೀಯುತ ಎಚ್.ಎಸ್. ನರೇಂದ್ರ ಅವರ ಪಾತ್ರ ತುಂಬ ಮಹತ್ವದ್ದಾಗಿದೆ. ಯಾಕೆಪ್ಪ ಅಂತಂದರೆ ಸಂಜೆ ಮಕ್ಕಳು ಓದಿ ಸುಸ್ತಾಗಿರೋಂಥ ಸಂದರ್ಭದಲ್ಲಿ ಸುಮಾರು 7 ಗಂಟೆವರೆಗೂ ಮಕ್ಕಳು ಶಾಲೆಯಲ್ಲಿ ಉಳ್ಕೊಳ್ಳೋಂಥ ಸಂದರ್ಭ ಬಂದಾಗ ಅದರಲ್ಲೂ ಪ್ರತಿಷ್ಠಿತ ಸಮರಾಸ್ ಹೋಟೆಲಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸ್ನ್ಯಾಕ್ಸನ್ನು ಕೊಟ್ಟು ಮಕ್ಕಳ ಒಂದು ದೈಹಿಕ ಸ್ಥಿತಿ ಮತ್ತು ಮಾನಸಿಕ ಸ್ಥಿತಿಯನ್ನು ಒಂದು ಸುಸೂತ್ರವಾಗಿ, ಆರೋಗ್ಯವಾಗಿ, ದೃಢಕಾಯವಾಗಿರೋ ಹಾಗೆ ಅಣ್ಣ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮಗೆ ಸಹಕಾರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ಸಂಪೂರ್ಣ ಒಂದು ಕ್ರೆಡಿಟ್ ನಮ್ಮ ನರೇಂದ್ರ ಅಣ್ಣನವರಿಗೆ ಇರುತ್ತೆ ಅಂತ ಹೇಳ್ತಾ, ಮಕ್ಕಳ ಒಂದು ಆಸಕ್ತಿ, ಮಕ್ಕಳಲ್ಲಿ ಇರುವಂತಹ ಒಂದು ಸ್ಫೂರ್ತಿ ಗುರುತಿಸ್ಕೊಂಡಿದ್ದೀವಿ. ಇನ್ನಷ್ಟು ಸಾಧನೆ ಮಾಡ್ತಾಳೆ ನಮ್ಮ ಚಂದನ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.